ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಬರ ಆವರಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಇದನ್ನೇ ಲಾಭ ಮಾಡಿಕೊಂಡಿದ್ದಂತಹ ಖಾಸಗಿ ಟ್ಯಾಂಕರ್ನ ಮಾಲೀಕರಿಗೆ ಸರ್ಕಾರ ಕೊನೆಗೂ ಕೂಡ ಬಿಸಿ ಮುಟ್ಟಿಸಿದೆ. ಅರ್ಥಾತ್ ರೇಟ್ ಅನ್ನು ಫಿಕ್ಸ್ ಮಾಡಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಟ, ಕೊನೆಗೂ ಖಾಸಗಿ ವಾಟರ್ ಟ್ಯಾಂಕರ್ಗಳಿಗೆ ರೇಟ್ ಫಿಕ್ಸ್. ಇದು ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿನಲ್ಲಿ ಜನ ನೀರಿಗಾಗಿ ಪರದಾಡ್ತಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕೆಲ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ರು. ಖಾಸಗಿ ವಾಟರ್ ಟ್ಯಾಂಕರ್ಗಳ ದರ್ಬಾರ್ ಬಗ್ಗೆ ಪಬ್ಲಿಕ್ ಟಿವಿ ಸತತ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಈಗ ಅಲರ್ಟ್ ಆಗಿರುವ ಬೆಂಗಳೂರು ಜಿಲ್ಲಾಧಿಕಾರಿಗಳು ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿಯನ್ನ ಮಾಡಿದ್ದಾರೆ. 2 ಸ್ಲ್ಯಾಬ್ಗಳಲ್ಲಿ ದರ ನಿಗದಿ ಮಾಡಿದ್ದು ಕಿಲೋಮೀಟರ್ಗೆ ಅನುಗುಣವಾಗಿ ದರ ಫಿಕ್ಸ್ ಆಗಿದೆ. ಹಾಗಾದ್ರೆ ಸರ್ಕಾರ ವಶಪಡಿಸಿಕೊಂಡಿರುವ ಟ್ಯಾಂಕರ್ ದರ ಫಿಕ್ಸ್ ಎಷ್ಟಿದೆ ಅಂತ ನೋಡೋದಾದ್ರೆ, ಕಿಲೋಮೀಟರ್ಗೆ ಅನುಗುಣವಾಗಿ ರೇಟ್ ಫಿಕ್ಸ್ ಆಗಿದೆ. 5 ಕಿಲೋಮೀಟರ್ ಒಳಗೆ 6,000 ಲೀಟರ್ ಟ್ಯಾಂಕರ್ಗೆ 600 ರೂಪಾಯಿ, 10 ಕಿಲೋಮೀಟರ್ ಹೋದ್ರೆ 6,000 ಲೀಟರ್ ಟ್ಯಾಂಕರ್ಗೆ 750, 8,000 ಲೀಟರ್ ಟ್ಯಾಂಕರ್ಗೆ 700 ರೂಪಾಯಿ ದರ ನಿಗದಿಯಾಗಿದೆ. 5 ಕಿಲೋಮೀಟರ್ನಿಂದ ಹೊರ ಹೋದ್ರೆ 8,000 ಲೀಟರ್ಗೆ 850 ರೂಪಾಯಿ, ಹೀಗೆ ರೇಟ್ ಫಿಕ್ಸ್ ಮಾಡಲಾಗಿದೆ. 12,000 ಲೀಟರ್ ಟ್ಯಾಂಕರ್ಗೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1,000 ಹಾಗೂ 5 ಕಿಲೋಮೀಟರ್ನಿಂದ ದೂರ ಹೋದ್ರೆ 1,200 ದರ ನಿಗದಿ ಮಾಡಲಾಗಿದೆ. ಒಂದು ನೀರಿನ ದರ ಫಸ್ಟು ಬೇಸಿಕಲ್ಲಿ ನಮಗೆ 2-3 ಇದರೆಲ್ಲ ಆಗುತ್ತೆ. ಒಂದು ಫಸ್ಟು ನಾವು ಟೆಂಡರ್ ಕರಿತೀವಿ, ನಮ್ಮದೊಂದು ಗೌರ್ಮೆಂಟ್ ರೇಟನ್ನು ಕೋಟ್ ಮಾಡಿ. ಅದಕ್ಕೆ ಬರದೇ ಇದ್ದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ನಾವು ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸುಮಾರು 11 ಪುರಸಭೆಗಳಲ್ಲಿಯೂ ಕೂಡ ನಾನು ಟೆಂಡರ್ ಕರೆದಿದ್ದೇನೆ. ಅದರಲ್ಲಿ ಒಂದು 3 ಪುರಸಭೆಗಳನ್ನು ಬಿಟ್ಟರೆ ಉಳಿದ ಕಡೆ ಬಂದಿದ್ದಾರೆ. ಅಲ್ಲಿ ಅವ್ರು ಏನು ಟೆಂಡರ್ ನಮ್ಗೆ ಗೌರ್ಮೆಂಟ್ ರೇಟ್ ಇದೆ ಅದರಂತೆಯೇ ಅವರು ಹಾಕಿದ್ದಾರೆ, ಅದನ್ನು ನಾವು ಕೊಡ್ತೇವೆ. ಉಳಿದ ಭಾಗದಲ್ಲಿ ನಾನು ನೋಡ್ತೇನೆ, ಅಲ್ಲಿ ಅವರು BBMP ಮತ್ತು BWSSB ನಗರದ ವ್ಯಾಪ್ತಿ BBMP ವ್ಯಾಪ್ತಿಯಲ್ಲಿ ನೋಡ್ತಾರೆ. ಒಟ್ನಲ್ಲಿ ಪಬ್ಲಿಕ್ ಟಿವಿ ಸತತ ವರದಿಗೆ ಕೊನೆಗೂ ಜಯ ಸಿಕ್ಕಿದೆ. ಇದರ ಕಡ್ಡಾಯ ಅನುಷ್ಠಾನದ ಬಗ್ಗೆಯೂ ಸರ್ಕಾರ ನಿಗಾ ವಹಿಸಬೇಕಾಗಿದೆ. ಪವಿತ್ರ ಕರ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.